Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಒಂದು ಒಪ್ಪತ್ತಿಗೆ ಕೂಡ ಏನು ಅಳಿಸಿದ ಅನ್ನ ಕೂಡ ರುಚಿ ಇರುತ್ತೆ ಹಸಿವಿದ್ದಾಗ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬೆಳೆದಿರ್ತಕ್ಕಂಥ ಈ ಕುಟುಂಬದ ಮಕ್ಕಳು ಬಹುಶಃ ಭಾಳಷ್ಟು ಕಷ್ಟಪಟ್ಟು ಇವತ್ತು ಜೀವನ ಮಾಡ್ತಕ್ಕಂಥದ್ದು. ಆದರೂ ಕೂಡ ಇವತ್ತು ತಂದೆ ತಾಯಿ ಓದಿಲ್ಲದೆ ಇದ್ದರೂ ಕೂಡ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಆದರೂ ಕೂಡ ಪಾಪ ಅವರ ದುರದೃಷ್ಟ ಓದೋಕ್ಕೆ ಕೂಡ ಆಗಲಿಲ್ಲ. ಅಟ್ಲೀಸ್ಟ್ SLC ವರೆಗೂ ಒಬ್ಬ ಮಗ ಓದಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮಿಕ್ಕಿದ ಮಕ್ಕಳು ಕೂಡ 7-8 ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಯಾಕೆಂದರೆ ಬಡತನ ಸಾರ ಅಂತ. ಬಹುಶಃ ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಸಿದ್ದಾಪುರ ಗ್ರಾಮದ ಬಸವರಾಜ್ ಅಂತಕ್ಕಂಥ ಒಂದು ಕುಟುಂಬದ ಮನೆಗೆ ಬಂದಿದ್ದೀನಿ. ಬಹುಶಃ ಬಸವರಾಜ್ ಬಹುಶಃ ಇವತ್ತಿಗೂ ಕೂಡ ಇನ್ನು ಇದೇ ಒಂದು ಸಿಂಪಲ್ ಸಿಟಿ. ಇವತ್ತು ಎಲ್ಲೆಲ್ಲಿ ನೀವು ಏನನ್ನು ಸಹಾಯ ಸಹಕಾರ ಕೊಟ್ಟಿದ್ರೆ ಹೇಳಪ್ಪ ಅಂದರೆ, ಸರ್ ಅದೇನು ಸರ್ ನಾವು ಹೇಳ್ಕೋಬಾರ್ದು ಸರ್. ಕೆಲವರಿಗೆ ಹೆಂಗೆ ಭಾವನೆ ಇರುತ್ತೆ ಅಂದರೆ ಸಹಾಯ ಮಾಡ್ತಾರೆ, ಅದನ್ನು ನಾವು ಹೇಳ್ಕೊಂಡ್ರೆ ತಪ್ಪು ಅನ್ನೋ ಭಾವನೆಯಲ್ಲಿ ಮುಂದುವರಿತಾ ಇರ್ತಾರೆ. ಕೆಲವರು ಸಹಾಯ ಮಾಡ್ತಾರೆ, ಒಂದು 10 ಬ್ಯಾನರ್ ಹಾಕ್ಕೊತಾರೆ. ಇಷ್ಟರ ಮಟ್ಟಿಗೆ ಒಂದು ಸಮಾಜ ಸೇವೆ. ಆದರೂ ಕೂಡ ಈ ಬಸವರಾಜ್ ಅವರ ಜೀವನದಲ್ಲಿ ಓದೋಕ್ಕಂತೂ ಆಗಲಿಲ್ಲ. ಆದರೆ ಅವರ ಮಕ್ಕಳು ಕೂಡ ಭಾಳಷ್ಟು ಇಲ್ಲಿ ಪ್ರಶಸ್ತಿಗಳು ತಂದುಕೊಂಡಿರ್ತಕ್ಕಂಥದ್ದು. ಅಣ್ಣ ತಮ್ಮಳ ಮಕ್ಕಳು ಕೂಡ ಚೆನ್ನಾಗಿ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದಾರೆ. ನೋಡಿ, ಒಂದು ಹಳ್ಳಿ ಭಾಗದಲ್ಲಿ ಈ ಮಕ್ಕಳು ಏನು ಓದ್ತಾ ಇದ್ದಾರೆ. ಈ ಹಳ್ಳಿ ನಾನು ಚಿತ್ರೀಕರಣ ಮಾಡಿ ತೋರಿಸ್ತೀನಿ. ಭಾಳ ಚಿಕ್ಕ ಗ್ರಾಮ. ಈ ಹಳ್ಳಿಯಲ್ಲಿ ಕೂಡ ಯಾರೋ ಒಂದು ಟ್ಯೂಷನ್ ಇರಲ್ಲ, ಯಾರೋ ಒಂದಿಷ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೂ ಹೋಗಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದ್ಬಿಟ್ಟು ಈ ಥರ ಒಂದಿಷ್ಟು ಪ್ರಶಸ್ತಿಗಳನ್ನ ಕೂಡ ಇಲ್ಲಿ ಈ ಮನೆತನದಲ್ಲಿ ಬಸವರಾಜ್ ಅವ್ರ ಮಕ್ಕಳು ಈ ಪ್ರಶಸ್ತಿಯನ್ನು ತೊಗೊಂಬಂದಿರ್ತಕ್ಕಂಥದ್ದು. ಹಾಗೆ ಭಾಳಷ್ಟು ಇಲ್ಲಿ ಪ್ರಶಂಸೆ ಪತ್ರಗಳು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಮಾಜ ಅಭಾವದಿಂದ ಭಾಳಷ್ಟು ಪ್ರಶಸ್ತಿಗಳಿದೆ, ಕೊಟ್ಟಿದ್ದಾರೆ ಮಕ್ಕಳಿಗೆ. ಆದರೆ ಒಂದು ನನಗೆ ಇಷ್ಟ ಆಗಿದ್ದಂದರೆ ಈ ಮನೆಯಲ್ಲಿ ಇರ್ತಕ್ಕಂಥ ಒಂದು ಗ್ರೂಪ್ ಫೋಟೋ. ಬಹುಶಃ ನೋಡಿ, ಇದು ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಗ್ರೂಪ್ ಫೋಟೋ ತಂದು ಕೊಟ್ಟಿದ್ದಾರೆ. ಇದರಲ್ಲಿ ಏನು ಅರ್ಥ ಆಗತ್ತಂದರೆ, ಇವತ್ತಿಗೂ ಕೂಡ ಇವರಿಗೆ ಮಕ್ಕಳನ್ನ ಓದಿಸ್ಲಿಕ್ಕೆ ಭಾಳಷ್ಟು ಆಸಕ್ತಿ ಇದೆ. ಶಿಕ್ಷಣಕ್ಕೆ ಭಾಳಷ್ಟು ಒತ್ತು ಕೊಡ್ತಾರೆ. ಹೇಳ್ತಾರೆ ಬಸವರಾಜ್ ಅವರು, ಏನು ಮಾಡ್ಬೇಕು ಸರ್, ನಮ್ಮ ಮನೆ ನಾವು ಓದೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಓದಿಸ್ಬೇಕಲ್ಲ ಸರ್. ಆದರೂ ಕೂಡ ಇವತ್ತು ಈ ಸಿದ್ದಾಪುರ ಗ್ರಾಮದಲ್ಲಿ ಓದಿರ್ತಕ್ಕಂಥ ಬಸವರಾಜ್ ಅವರು, ಅವರ ಅಣ್ಣ ತಮ್ಮಳು ಇವತ್ತಿಗೂ ಕೂಡ ಸರ್ಕಾರಿ ಶಾಲೆಗೆ ವಿಸಿಟ್ ಮಾಡ್ತಾರೆ, ಕೈಲಾದಷ್ಟು ಸಹಾಯ ಸಹಕಾರ ಮಾಡ್ತಾರೆ. ವರ್ಷ ನಿಮ್ಮ ಜನನಾಯಕ ಅಪ್ಪು ಟಿವಿ ಏನು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಾರ, ಆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ. ಆಮೇಲೆ ಎಲ್ಲರೂ ಬನ್ನಿ. ಒಂದು ಮತ್ತು ಫೈನಾನ್ಸ್ ಅಂತ ಬಂದಾಗ ಬಡತನ ಅಡ್ಡಿಗೆ ಬರ್ತೈತೆ. ಇಲ್ಲಾಂದರೆ ನನ್ನ ಸಾಮರ್ಥ್ಯಕ್ಕೆ ನಾನು ಬದುಕಿದರೆ ಬಡತನ ಅಡ್ಡ ಬರೋದಿಲ್ಲ. ಏನೋ ಒಂದು ಗುರಿ ಮುಟ್ಟಬೇಕು ಅಂದರೆ ಫೈನಾನ್ಸ್ ವಿಚಾರದಾಗ ಬಡತನ ಅಡ್ಡಿ ಬರ್ತೈತೆ. ಇದು ಒಂದು ಸಮಸ್ಯೆ. ಫೈನಾನ್ಸಲ್ಲಿ ಹೋದ್ರೆ, ದುಡ್ಡಿನ ವಿಚಾರದಾಗ ಹೋದರೆ ಬಡತನ ಅಡ್ಡಿ ಬರ್ತೈತೆ. ಇಲ್ಲ ನಾನು ಪಡೆದಿದ್ದಿಷ್ಟು ನಾನು ಇದ್ರಾಗೆ ನಾನು ಏನನ್ನ ಸಾಧನೆ ಮಾಡಬೇಕು ಅಂದರೆ ನನ್ನ ದಾರಿಗೆ ನಾನು ಹೋಗ್ಬೇಕು. ನೀವು ಅಳವಡಿಸ್ಕೊಂಡಿದ್ದೆ ಆಗಿದೆ. ನಮ್ಮ ತಂದೆ ತಾಯಿಯಿಂದ ಕಲ್ತ್ಕೊಂಡು, ನಮ್ಮ ತಂದೆ ತಾಯಿಯಿಂದ, ನಮ್ಮ ಸಣ್ಣ ಮಕ್ಕಳಿದ್ದಾಗಿಂದ ನಮಗೆ ಕಲಿಸಿರೋ ತಂದೆ ತಾಯಿ. ಆ ಒಂದು ಬುನಾದಿನೇ ಇವತ್ತು ನಾವು ಈ ರೀತಿಯಾಗಿ ಇರೋಕ್ಕೆ ಸಾಧ್ಯವಾಗಿದೆ. ನಾವು ಇವತ್ತಿಗೂ ಮನೆಯಾಗ ಎಲ್ಲರೂ ಹೊಂದಾಣಿಕೆಯಿಂದ ಇದ್ದೀವಿ. ನಾವು 3 ಜನ ಅಣ್ಣ ತಮ್ಮಳು, ನಮ್ಮ ಹೆಣ್ಮಕ್ಳು 3 ಜನ, ತಂದೆ ತಾಯಿ ಎಲ್ಲರೂ ಮಕ್ಕಳು ಎಲ್ಲರೂ ಹೊಂದಾಣಿಕೆಯಿಂದ ಒಂದೇ ಮನೆಯಾಗ ಇದ್ದೀವಿ ನಾವು. ಏನು ಓದಿದ್ರ ನೀವು? ನಾನು 9ನೇ ಕ್ಲಾಸ್ ಪಾಸ್ ಆಗಿದ್ದೀನಿ. ಏನು ಬಸವರಾಜ್ ಅವ್ರಿಗೆ ಏನೋ ಒಂದು ಕನಸಿತ್ತಾ ಓದಬೇಕಾದ್ರೆ, ಅಥವಾ ನಾನು ಹಿಂಗೆ ಆಗಬೇಕು, ನಮ್ಮ ಮಾಸ್ಟರ್ ಆಗಬೇಕು, ಏನೋ ಒಂದು ಆಗ್ಬೇಕಂತ ಕನಸಿತ್ತಾ, ಅಥವಾ ತಂದೆ ತಾಯಿ ಏನಾದರೂ ಹೇಳ್ತಿದ್ರೆ ನಿಮಗೆ ಓದಬೇಕಾದ್ರೆ? ಇತ್ತು, ಕನಸೇನಿತ್ತು, ಆದರೆ ಓದೋಕ್ಕಾಗಲಿಲ್ಲ. ಯಾರು ಜಾಸ್ತಿ ತಂದೆ ತಾಯಿ ಪ್ರೀತಿ ನಿಮಗೆ ಸಿಕ್ಕಿದ್ದು? ಇಬ್ಬರಲ್ಲಿ ಯಾರ್ದು ನಿಮಗೆ ಜಾಸ್ತಿ ಪ್ರೀತಿ? ಇಬ್ಬರದು ಸಹ ಸಿಕ್ಕತ್ತೆ. ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲರದು ಸರಿಸಮಾನವಾಗಿ ಪ್ರೀತಿ ಸಿಕ್ಕತ್ತೆ. ಹೆಚ್ಚಿನ ರೀತಿಯಿಂದ ತಂದೆ ತಾಯಿ ನಮಗೆ 4 ಮಕ್ಕಳನ್ನು ಒಂದೇ ಥರ ನೋಡ್ಕೊಂಡು ಒಂದೇ ಥರ ಬೆಳೆಸಿದ. ನಾವು 3 ಜನ ಗಂಡು ಮಕ್ಕಳು, 1 ಹೆಣ್ಣು ಹುಡುಗಿ ನಮ್ಮ ತಂಗಿ. ಪ್ರಚಾರಕ್ಕಾಗಿ ಬದುಕಕ್ಕೆ ಹೋಗ್ಬಾರ್ದು.
ನಾನೇನು ನನ್ನ ಸಾಮರ್ಥ್ಯ ಏನು ನಮ್ಮ ಕುಟುಂಬಕ್ಕೆ ಗೊತ್ತಿರ್ತೈತೆ, ಮೇಲಿರೋ ದೇವ್ರಿಗೆ ಗೊತ್ತಿರ್ತೈತೆ. ಮೇಲಾಗಿ ಈ ಒಂದು ಗ್ರಾಮದಲ್ಲಿ ಈ ಥರ ಒಂದಿಷ್ಟು ಕನಸಿದೆ ಸರ್, ಈ ಥರ ಒಂದು ಪ್ರಾಬ್ಲಮ್ ಇದೆ ಜನಕ್ಕೆ ಅಂತಕ್ಕಂಥದ್ದು ಏನು? ನಮ್ಮ ತಲೆ ಬಂದಿರೋ ವಿಚಾರ ಏನಂದ್ರೆ, ನಾವು ಬೆಳೀತಾ ಭಾಳ ಅಂದ್ರೆ ಭಾಳ ಬಡವ್ರು ಇಲ್ಲಿ ನಮ್ಮ ಊರಾಗೆಲ್ಲ. ಸುಮಾರು ಅಂದರೆ 100 ರೂಪಾಯಿಗೂ ಬೇರೆಯವ್ರ ಮನೆ ಮುಂದೆ ಕುತ್ಕೊಂಡು 10 ದಿನ ಕುತ್ಕೊಂಡು ಇಸ್ಕೊಂಬಂದಿರೋ ಒಂದು ಪರಿಸ್ಥಿತಿ ಇದಾವೆ ಈ ನಮ್ಮೂರಾಗ. ಅಂಥ ಪರಿಸ್ಥಿತಿ, ಜನ ಯಾವುದೋ ಒಂದು ರೀತಿಯಿಂದ ಮುಂದೆ ಬರಬೇಕು, ಜನಕ್ಕೆ ಒಳ್ಳೆ ದುಡಿಮೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 2019 ಲಾರಿ ಮಾಡಿಕೊಂಡಿವಿ. ನಮಗೆ ಒಂದು ಅವಕಾಶ ಇತ್ತು ಇಲ್ಲಿ. ನಮ್ಮ ಈ ಚೌಳೆ ಮೈನ್ಸ್ ಅಂತ ಮೈಸೂರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಸುತ್ತಮುತ್ತ ಹಳ್ಳಿಯರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ದುಡಿಯೋಕೆ ಒಂದು ಅವಕಾಶ ಇತ್ತು. ಆ ಟೈಮ್ನಾಗ ನಾವು ನಮ್ಮ ಜೊತೆಗೆ ಒಂದು 50-60 ಲಾರಿ ಮಾಡಿದ್ದು. ಎಲ್ಲರೂ ಸೇರಿ ಒಳ್ಳೆಯ ಒಂದು ಸಂಘಟನೆ ನಡೆಸಿ ಗಾಡಿಗಳೆಲ್ಲ ಫ್ರೀ ಆಗೋವರೆಗೆ ನಾವು ಆ ಮೈನ್ಸಿಂದ ದುಡಿದ್ವಿ. ಸ್ವಲ್ಪ ಜನರದು ಹಾವಭಾವ ಚೇಂಜ್ ಆದವು ಎಲ್ಲ. ಈ ಕಷ್ಟದ ಪರಿಸ್ಥಿತಿ ಐತೆ, ಆದ್ರೂ ಸ್ವಲ್ಪ ಬದುಕ ಸ್ಟೈಲ್ ಚೇಂಜ್ ಆಯಿತು. ಒಂದು 100 ರೂಪಾಯಿ ಯಾರನ್ನು ಹೋದ್ರೆ ಇವಾಗ ಕೊಡೋ ರೀತಿಯಾಗ ಇದ್ದಾರೆ ನಮ್ಮೂರಾಗ. ಕಷ್ಟ ಅಂತ ಹೋದ್ರೆ ಯಾರೋ ಒಬ್ರಿಲ್ದ ಒಬ್ರು ಕೊಡ್ತಾರ. ನಾವು ಸಣ್ಣವರಿದ್ದ ಟೈಮ್ನಾಗ ಇದೇ ನಮ್ಮದೇ, ಬೇರೆಯವ್ರದೆಲ್ಲ ಹೇಳೋಕ್ಕಾಗಲ್ಲ. ನಮ್ಮದೇ ನನಗೆ ಛತ್ರಪತಿ ಸ್ಕೂಲಿಗೆ ಹೋಗ್ಬೇಕಂತ ಆಸೆ ಇತ್ತು. 400 ರೂಪಾಯಿ ಫೀಸು ನಾವು ಓದಬೇಕಾದ್ರೆ 400 ಫೀಸ್ ಕಟ್ಟೋಕ್ಕಾಗಿಲ್ಲ. ಮತ್ತು ಗೌರ್ಮೆಂಟ್ ಹೈಸ್ಕೂಲ್ಗೆ ಹೋಗಿ ಈ ಪರಿಸ್ಥಿತಿ ಇವಾಗ ಈ ಸದ್ಯದ ವಾತಾವರಣದಾಗಿಲ್ಲ. ಕಷ್ಟದಾಗಿದ್ದೀವಿ, ಲಾರಿ ಓನರಿಗೆ ದುಡಿಮೆ ಇಲ್ಲ ನಿಜ, ಆದ್ರೆ ಆ ಪರಿಸ್ಥಿತಿ ಇಲ್ಲ ಇವಾಗ ಸದ್ಯ. ಇದೇ ಒಂದು ಚೇಂಜ್ ಆಗ್ಬೇಕಂತ ನಮ್ಮ ಮನಸ್ಸಿನಾಗಿತ್ತು. ಚೇಂಜ್ ಆಗ್ತಾ ಹೋಗ್ತದೆ. ಇನ್ನು ಮುಂದಿನ ದಿನಗಳು ಒಳ್ಳೆ ಮಟ್ಟದಾಗ ಹೋಗ್ತೈತೆ ನಮ್ಮೂರು ಅನ್ನೋ ಒಂದು ಉದ್ದೇಶ ಐತೆ. ಆದರೆ ಇಲ್ಲಿ ಸ್ವಲ್ಪ ಎಜುಕೇಷನ್ ಭಾಳ ಕಡಿಮೆ ಐತೆ. ಊರಾಗ ಓದಿನ ಕಡೆಗೆ ಆಸಕ್ತಿ ಭಾಳ ಕಡಿಮೆ ಇದ್ದಾರೆ. ಅವ್ರನ್ನೆಲ್ಲ ನಾವು ಓದೋ ಕಡೆಗೆ ಗಮನ ಹರಿಸೋಕೆ ನೋಡ್ತೀವಿ. ಅವ್ರ ಫ್ಯಾಮಿಲಿಯಾಗ ಹೇಳ್ತೀವಿ, ಅವ್ರ ತಂದೆ ತಾಯಿಗೆ ಹೇಳ್ತೀವಿ, ಇಲ್ಲ ಮಕ್ಕಳನ್ನ ಈ ಲಾರಿಯಿಂದ ಬಿಡಿಸಿ ನೀವು ಓದೋಕೆ ಕಳಿಸ್ರಿ, ಮುಂದೆ ಒಳ್ಳೆ ಸ್ಥಾನ ಸಿಕ್ಕತ್ತೆ ಅವ್ರಿಗೆ ಅಂತಂದೇಳಿ ಕೆಲವ್ರು ಕೇಳ್ತಾರೆ, ಕೆಲವ್ರು ಕೇಳೋದಿಲ್ಲ. ಆದ್ರೂ ಆದಷ್ಟು ಒಳ್ಳೆ ಮಾರ್ಗಗಳು ಸೂಚಿಸೋಕೆ ನಾವು ಟ್ರೈ ಮಾಡ್ತಾಯಿದ್ವಿ. ಇವಾಗ ಸರ್ಕಾರ ಏನಿರ್ತತೆ, ಅವ್ರಿಗೆ ಯಾವ ಕಡೆಯಿಂದ ಜಾಸ್ತಿ ಆದಾಯ ಇರ್ತತೆ ಅವ್ರ ಕಡೆಗೆ ಒತ್ತು ಕೊಡ್ತಾರೆ. ನಮ್ಮಂಥ ರೈತರ ಕಡೆಗೆ ಒತ್ತು ಕೊಡೋದಿಲ್ಲ. ಇವಾಗ ಬರೀ ನಮ್ಮ ಸಣ್ಣ ಗ್ರಾಮದಾಗ 900 ಎಕರೆ ಖರಾಬ್ ಮಾಡಿದ್ದಾರೆ. ಸುಮಾರು ನಮ್ಮ ಸೊಂಡ್ರು ತಾಲೂಕಿನಾಗ 14 ಹಳ್ಳಿ ಸರ್ವೆ ಸೆಟಲ್ಮೆಂಟ್ ಆಗಿಲ್ಲ. 14 ಹಳ್ಳಿಯಾಗ ಹಿಂಗೆ 900 ಎಕರೆ ಅಂದ್ರೆ ಎಷ್ಟಾಗ್ತತೆ? ಸುಮಾರು 1000 ಎಕರೆ ಇವಾಗ ಬಡವ್ರ ಭೂಮಿನ ಕಿತ್ಕೊಂಡು ಯಾವ ಒಂದು ದೊಡ್ಡ ಕಂಪ್ನಿಗಳಿಗೆ ಕೊಟ್ಟರೆ ಸರ್ಕಾರ ನಡ್ಸಕ್ಕೆ ಕಂಪ್ನಿಗಳಿಗೆ ಕೊಡ್ತೈತೆ. ಬಡವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಅದಕ್ಕೂ ರೈತರ ಸಂಘದವ್ರು ಹೋರಾಟ ಮಾಡ್ತಾರೆ. ನಾವು ಹೋಗ್ತಾ ಇರ್ತೀವಿ. MLK ನಾಯ್ಡು, ನಮ್ಮ ಕೃಷ್ಣನಗರದಿಂದ ಸಣ್ಮುಖಪ್ಪ, ತಾವು ನಾಯಕ ಅವ್ರು ಕರೆದಾಗೆಲ್ಲ ನಾವು ಹೋಗ್ತಾ ಇರ್ತೀವಿ. ಇಲ್ಲಿ 1-2 ಕಾರ್ಯಕ್ರಮ ಮಾಡಿದ್ವಿ ರೈತರನ್ನ ಕರೆಸಿ. ಅವರು ಬೆಳಗಾವಿ ಎಲ್ಲೆಲ್ಲಿ ಅಧಿವೇಶನ ನಡೀತಾವೆ ಅಲ್ಲೆಲ್ಲ ಹೋಗಿ ನೋಟಿಸ್ಗಳು, ಲೆಟರ್ಗಳು ಕೊಡ್ತಾ ಇರ್ತಾರೆ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ವಿ. ನಮಗೆ ಜನಗಳಿಗೆ ಸೇವೆ ಮಾಡೋದ್ರಿಂದ ನೆಮ್ಮದಿ ಇದೆ, ತೃಪ್ತಿ ಇದೆ. ಎದಕ್ಕಂದರೆ ನಾವು ಆಲ್ಮೋಸ್ಟ್ ನಾನು ಒಂದು 6 ವರ್ಷದ ಹುಡುಗ ಇದ್ದಾಗಲೇ ಸಹ ತಿಳುವಳಿಕೆ ಕಲ್ತ್ಕೊಂಡು ಬಂದಿದ್ದೀನಿ. ನಮ್ಮ ತಂದೆ ತಾಯಿ ಅವಾಗೆಲ್ಲ ಬರೀ ಗುಡ್ಡದ ಕೆಲಸ ಹೋಗ್ತಿದ್ರು. ಕಷ್ಟ ಬಿದ್ದಂಥ ಫ್ಯಾಮಿಲಿ ನಮ್ಮದು. ನಾವು ಒಂದು ಹೊತ್ತಿನ ಊಟಕ್ಕೆ ಕೂಡ ಪರದಾಡ್ಯಾರ ನಮ್ಮ ತಂದೆ ತಾಯಿ. ನಮ್ಮನ್ನ ಬೆಳೆಸ್ಯಾರ, ಕಷ್ಟ ಕಾಲದಾಗ ಬೆಳೆಸ್ಯಾರ. ಅದೇ ಒಂದು ಮಾರ್ಗಸೂಚನೆ ನಮಗೆ. ಅಲ್ಲಿಂದ ನನಗೆ ತಿಳುವಳಿಕೆ ಬಂದಾಗಲಿಂದ ಇಷ್ಟೆಲ್ಲ ಕಷ್ಟ ಬಿದ್ದು ಸಂಪಾದಿಸ್ಯಾರಲ್ಲ ಅಂತೇಳಿ ಅದು ನಮಗೆ ಮೇಣ್ಯಾಗ ಕುಂತ್ಬಿಡ್ತು. ಇವತ್ತು ನಮಗೆ ಏನೋ ಸ್ವಲ್ಪ ದುಡ್ಕೊಂಡು ತಿನ್ನೋಕೆ ದಾರಿ ಸಿಕ್ಕೈತೆ. ಆ ದಾರಿಯಾಗೆ ಹೋಗ್ತಾ ಇದ್ದೀವಿ. ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಅದ್ರಾಗ ಯಾರೋ ಸ್ವಲ್ಪ ಬಂದವರಿಗೆ, ಕಷ್ಟ ಅಂತ ಬಂದವರಿಗೆ ನಮ್ಮ ಕೈಲಾದಷ್ಟು, ನಾವು ಇಷ್ಟೇ ಅಂತೇನಿಲ್ಲ, ಕೈಲಾದಷ್ಟು ಹೆಲ್ಪ್ ಮಾಡ್ಕೊಂತ ಬಂದಿದ್ದೀವಿ. ಯಾವುದೇ ಕಷ್ಟ ಕಾಲದಾಗ ಕರೆದ್ರೂ ಕೂಡ ನಾವು ಅವ್ರಿಗೆ ಹೋಗಿ ಸಪೋರ್ಟಾಗಿ ನಿಂತಿದ್ವಿ. ಎಷ್ಟೋ ಜನಕ್ಕೆ ಸಪೋರ್ಟ್ಗಳನ್ನು ಮಾಡಿದ್ವಿ. ಯಾವುದೇ ಸಂದರ್ಭದಾಗ ನಾವು ಹಿಂದೆ ಹಾಕೋಂಥದ್ದು ಏನು ಮಾಡಿಲ್ಲ. ಅವರಿಗೆ ಎನಿ ಟೈಮ್ ಎಂಥರನ ಆಗಿರಲಿ ಆದಷ್ಟು ಸಹಾಯ ಮಾಡ್ಕೊಂತಾನೆ ಹೋಗ್ತಾ ಇದ್ವಿ. ನಮಗೆ ಮೈಂಡ್ ಸೆಟ್ ಇದ್ದಿದ್ದು ರಾಜಕೀಯದಾಗಿಂತ ಜನಗಳಿಗೆ ಸೇವೆ ಮಾಡ್ಬೇಕಂಬದಲ್ಲ. ರಾಜಕೀಯ ಏನಂತ ತಿಳ್ಕೊಂಬಿಟ್ಟಿದ್ದೀವಿ ನಾವು. ಬೇಡ ರಾಜಕೀಯ ನಮಗೆ ಬೇಡ. ಆ ಸಂದರ್ಭ ಬಂದು ಆಲ್ರೆಡಿ ಹಿಂದಕ್ಕೆ ಹೋಗ್ಬಿಟ್ಟದವ. ನಾವು ಹೆಂಗಿದ್ರು ನಾಲ್ವರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ಅದ್ರಾಗಿದ್ದು ಮಾಡ್ಬೇಕಂಬ ಉದ್ದೇಶ ಏನಿಲ್ಲ. ಇವಾಗ ಹೆಂಗದೀವಿ ನಾರ್ಮಲ್ ಮನುಷ್ಯರಾಗಿ ಅದ್ರಾಗೆ ನಾವು ಸಹಾಯ ಮಾಡ್ಕೊಂತ ಹೋಗೋಣ. ರಾಜಕೀಯದಾಗಿದ್ದು ಮಾಡಿ ಹೆಸರು ತಗೋಬೇಕಂಬದೇನಿಲ್ಲ. ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ನನ್ನ ಸಹಪಾಠಿಗಳಿಗೂ, ಸ್ನೇಹಿತರಿಗೂ, ಗುರು ಹಿರಿಯರಿಗೂ, ನನ್ನ ತಂದೆ ತಾಯಿಗಳು, ನನ್ನ ಸಹೋದರರಿಗೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ನಮಸ್ಕಾರ.